ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಸಂಡೇ ಆ್ಯಂಡ್ ಮಂಡೇ 2 ದಿನದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಆ 2 ದಿನ ನನ್ನ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಇದು ತುಂಬ ಒಂದು 15 ಡೇಸ್ ಬ್ಯಾಕ್ ವಿಡಿಯೋ ಇದು. ಬಟ್ ಆದರೆ ನಾನು ಅಪ್ಲೋಡ್ ಮಾಡ್ತಾ ಇರೋದು ತುಂಬಾ ಲೇಟ್ ಆಗ್ತಿದೆ. ಯಾಕೆ ಅಂತ ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ. ಆ ವಾಯ್ಸೆಲ್ಲ ಚೇಂಜ್ ಆಗೋಗ್ಬಿಟ್ಟಿತ್ತು. ತುಂಬ ಅಂದರೆ ನಾನು ಮಾತಾಡಿದ್ರೆ ಅದು ಯಾರಿಗೂ ಕೇಳಿಸ್ತಾನೆ ಇರಲಿಲ್ಲ. ಆ ಥರ ವಾಯ್ಸು ಚೇಂಜ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಲಿಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಭಾನುವಾರ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಏನೂ ಮಾಡೋ ಆಗಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಮಾಮೂಲಿ ಮನೆಯಲ್ಲಿ ಟಿಫನ್ನು, ಮನೆ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು. ಅಂದರೆ ಬೀಗ್ರೂಟ ಅಂತ ಏನು ಹೇಳ್ತೀವಿ, ಆ ಫಂಕ್ಷನ್ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಇರಬೇಕು, ಜೊತೆಗೆ ಒಂದು ಸ್ವಲ್ಪ ಕಾಫಿ ಇರಬೇಕು. ಅದೇ ಹೇಳಿದ್ನಲ್ಲ, ಒಂದು ಸ್ವಲ್ಪ ದಿನ ಕಾಫಿನ ಅವಾಯ್ಡ್ ಮಾಡ್ತೀವಿ, ಬಟ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಕಾಫಿ ಮತ್ತೆ ಅದಕ್ಕೆ ಅಡಿಟ್ ಆಗಿಬಿಡ್ತೀವಿ. ಸೊ ಈ ಥರ ಆಗುತ್ತೆ. ಇನ್ನು ಟಿಫನ್ನೆಲ್ಲ ಮಾಡಿಕೊಂಡು ಆ ಫಂಕ್ಷನ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದಾಯಿತು. ನನ್ನ ಫ್ರೆಂಡ್ ಅವರ ತಂಗಿ ಮದುವೆಯ ಬೀಗ್ರೂಟದ ಫಂಕ್ಷನ್ ಇದು. ಇನ್ನು ಅಮ್ಮ ಮದುವೆಗೆ ಬಂದಿರಲಿಲ್ಲ. ಯಾಕೆಂತ ಅಂದರೆ ನನಗೆ ಮೇಕಪ್ ಆರ್ಡರ್ ಇತ್ತಲ್ವಾ, ಅವ್ರ ಮದುವೆನಲ್ಲೇ ಮಕ್ಕಳಿಬ್ರು ಅಲ್ಲೇ ಬಿಟ್ಟು ಹೋಗಿದ್ದ. ಹಂಗಾಗಿ ಅವರು ಮದುವೆಗೆ ಬರಲಿಕ್ಕೆ ಆಗಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಬೀಗ್ರೂಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವ್ರಿಗೂ ರೆಡಿ ಆಗೋದಕ್ಕೆ ಕೇಳಿದ್ದೆ. ಇನ್ನು ತುಂಬ ಬಿಸಿಲಿದ್ದರಿಂದ ನಾವು 2 ವೀಲರಲ್ಲೆಲ್ಲ ಹೋಗೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು, ಅಮ್ಮ, ಮಕ್ಕಳೆಲ್ಲ ಆಟೋದಲ್ಲಿ ಹೋದ್ವಿ. ಇನ್ನು ನಮ್ಮನೆಯವರು 2 ವೀಲರಲ್ಲಿ ಮುಂದೆ ಹೋದರು. ಅಂದರೆ ರೂಟ್ ಗೊತ್ತಾಗಬೇಕಲ್ವ, ಹಂಗಾಗಿ ಅವ್ರು ಮುಂದೆ ಹೋದರು, ಅವ್ರ ಹಿಂದೆ ನಾವು ಆಟೋದಲ್ಲಿ ಹೋದ್ವಿ. ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು. ತುಂಬಾ ಬಿಸಿಲಿತ್ತಲ್ವ, ಈಚೆ ಎಲ್ಲಾದರೂ ಹೋಗಿ ಬಂದರೆ ಒಂದು ಸ್ವಲ್ಪ ಹೊತ್ತು ಮಲಗಬೇಕು ಅಂತ ಅನಿಸುತ್ತೆ. ಇನ್ನು ಆವತ್ತಿನ ದಿನವೇ ನನಗೆ ಮೇಕಪ್, ಅಂದರೆ ನಾನ್ ಬ್ರೈಡಲ್ ಮೇಕಪ್ ಆರ್ಡ್ರ್ ಇತ್ತು. ಲಾವಣ್ಯ ಮೇಡಮ್ ಜೊತೆ ಹೋಗಬೇಕಿತ್ತು. ಹಾಗಾಗಿನೇ ನಾನು ಫಂಕ್ಷನಿಂದ ಬರುವಾಗಲೇ ಮಕ್ಕಳಿಬ್ರು ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ಇನ್ನು ನಮ್ಮ ಮನೆಯವರು ಇನ್ನೂ ಫಂಕ್ಷನಲ್ಲೇ ಇದ್ದಿದ್ದ ಕಾರಣ ಇಬ್ಬರೂ ಸಹ ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದೆ. ನಾನು ಮನೆಯಿಂದ ಹೊರಟಾಗ 2:45 ಟೈಮು. ಆಮೇಲೆ ಮತ್ತೆ ಫೋನ್ ಮಾಡಿದ್ರು ಮೇಡಮು, 3:30 ಹಂಗೆ ಹೊರಡೋಣ ಅಂತ ಹೇಳಿಬಿಟ್ಟು. ನಾನು ಆಲ್ರೆಡಿ ಮನೆ ಲಾಕ್ ಮಾಡಿ ಕೆಳಗೆ ಇಳಿದಿದ್ದೆ. ಮತ್ತು ಇನ್ನೊಂದು ಸಲ ಏನಪ್ಪ ಮೇಲತ್ತದು ಅಂತ ಹೇಳಿಬಿಟ್ಟು ಕೆಳಗಡೆ ಮನೆ ಅಕ್ಕನ ಹತ್ರ ಮಾತಾಡಿಕೊಂಡು 3:30 ಹಂಗೆ ನಾನು ಮೇಡಮ್ ಇಬ್ಬರೂ ಹೊರಟ್ವಿ. 4 ಗಂಟೆ ಅಷ್ಟರೊಳಗಡೆ ಎಲ್ಲ ಲೊಕೇಶನ್ ರೀಚ್ ಆದ್ವಿ. ಬಟ್ ನಮಗೆ ಅವ್ರು ಬಂದಾಗಲೇ 5:15 6 ಗಂಟೆನೋ ಟೈಮ್ ಆಗಿತ್ತು. ಸುಮಾರು ಹೊತ್ತು ವೆಯ್ಟ್ ಮಾಡಿದ್ದಾಯಿತು. ಏನು ಗೊತ್ತಾ, ಎಲ್ಲರೂ ಇದೇ ಥರ ಕಾಯಿಸೋದಿಲ್ಲ, ನಾನು ಎಲ್ಲರಿಗೂ ಹೇಳ್ತಿಲ್ಲ. ಕೆಲವೊಬ್ಬರು ಹೇಗೆ ಅಂತ ಅಂದರೆ, ಅವ್ರು ಏನು ಟೈಮಿಗೆ ನಮಗೆ ಸಿಗ್ತಾರೆ ಆ ಟೈಮ್ ಎಕ್ಸಾಕ್ಟ್ ಟೈಮ್ ಹೇಳಿದ್ರೆ ಓಕೆ. ಅಕಸ್ಮಾತ್ ಏನೋ ಒಂದು 1/2 ಅವರು, ಒಂದು 15 ಮಿನಿಟ್ಸ್ ಹೆಚ್ಚು ಕಮ್ಮಿ ಆದ್ರೂ ನಾವು ವೆಯ್ಟ್ ಮಾಡ್ಬೋದು. ಸುಮಾರು ಹೊತ್ತು ಒಂದು 2 ಅವರು ಅಥವಾ 1 ಅವರು ವೆಯ್ಟ್ ಮಾಡಬೇಕು ಅಂತ ಅಂದರೆ ನಮಗೂ ತುಂಬ ಹಿಂಸೆ ಆಗುತ್ತೆ. ಯಾಕೆಂತಂದರೆ ಆ ಟೈಮಲ್ಲಿ ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ರೆಸ್ಟ್ ಮಾಡ್ಬೋದು. ಈ ಥರ ವರ್ಕ್ ಇದ್ದಾಗ ನಮ್ಮ ಕೆಲಸಗಳೇನೇ ಇದ್ದರೂ ಅದನ್ನು ಬದಿಗಿಟ್ಟು ಅವ್ರ ಟೈಮ್ಗೆ ನಾವು ಹೋಗಿ ಕರೆಕ್ಟಾಗಿ ನಮ್ಮ ವರ್ಕ್ನ ಮಾಡಿಕೊಟ್ಬಿಟ್ಟು ಬರಬೇಕು ಅಂತ ಹೇಳಿ ಅವ್ರು ಹೇಳಿರೋ ಟೈಮ್ಗೆ ನಾವು ಲೊಕೇಶನ್ನ ರೀಚ್ ಆಗ್ತೀವಿ. ಸೊ ಈ ಥರ ಇದ್ದಾಗ ಅವರು ನಮ್ಮನ್ನ ಸುಮಾರು ಹೊತ್ತು ಕಾಯಿಸಿದಾಗ ನಮಗೂ ಒಂದು ಪೇಷನ್ಸ್ ಅಂತ ಇರುತ್ತೆ ಅಲ್ವಾ. ಅಥವಾ ಆ ಟೈಮಲ್ಲಿ, ಆ ಕಾಯೋ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ನಮ್ಮದೇನೋ ಒಂದು ಪರ್ಸ್ನಲ್ ಕೆಲಸಗಳನ್ನ ನಾವು ಮುಗಿಸ್ಕೊಂಡು ಬರ್ಬೋದಿತ್ತು. ಸೊ ಈ ಥರ ಎಲ್ಲ ಸುಮಾರು ಕಡೆ ಈ ಥರ ಆಗುತ್ತೆ. ನಾನು ಈಗಲೂ ಅಷ್ಟೇ, ಎಲ್ಲರಿಗೂ ಹೇಳ್ತಿಲ್ಲ, ಎಲ್ಲರೂ ಇದೇ ಥರ ಇರೋದಿಲ್ಲ. ಕೆಲವೊಂದು ಕಡೆ ಈ ಥರ ಆದಾಗ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಸೊ ನಾವು ಹೋದ್ವಿ, ನಮಗೆ ರೂಮ್ ಕೊಟ್ಟರು, ನಾವು ಪ್ರಾಡಕ್ಟ್ನೆಲ್ಲ ಅರೇಂಜ್ ಮಾಡಿಕೊಂಡು ಸುಮಾರು 1.5 ಅವರ್ ವೆಯ್ಟ್ ಮಾಡಿದ್ದೀವಿ.
ಇನ್ನೂ ಯಾರೂ ಸಹ ಬರಲೇ ಇಲ್ಲ. ಆಮೇಲೆ ಏನು ಮಾಡ್ತಾರೆ, ತುಂಬ ಲೇಟಾಗಿ ಬಂದು ತುಂಬ ಬೇಗ ಬೇಗ ಮಾಡಿ ತುಂಬಾ ಟೈಮ್ ಆಯಿತು ಅಂತ ಹೇಳ್ತಾರೆ. ನಾವು ಮುಂಚೆನೇ ಹೇಳಿರ್ತೀವಿ ಈ ಥರ ವರ್ಕ್ಗೆ ಮಿನಿಮಮ್ ಇಷ್ಟು ಟೈಮ್ ನಮಗೆ ಬೇಕಾಗುತ್ತೆ ಅಂತ. ಗೊತ್ತಿಲ್ಲ ಕೆಲವೊಬ್ಬರು ಯಾಕೆ ಹಂಗೆ ಮಾಡ್ತಾರೆ ಅಂತ. ನೀವು ನೋಡ್ತಾ ಇರ್ಬೋದು, ನಾವು ಲೊಕೇಶನ್ ರೀಚ್ ಆದಾಗ 4 ಗಂಟೆ ಟೈಮು. ಹತ್ತತ್ರ ಇವಾಗ 5:45 6 ಗಂಟೆನೇ ಆಗಿತ್ತು, ಸೂರ್ಯ ಮುಳುಗೋ ಟೈಮು. ಸೊ ನಾವಂತೂ ಕಾದು 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 ತುಂಬಾ ಬೇಜಾರಾಗೋಯಿತು. ಎಷ್ಟೊತ್ತಾದರೂ ಬರಲೇ ಇಲ್ಲ. ನೀವು ನೋಡ್ತಾ ಇರ್ಬೋದು. ಸೊ ಮೇಡಮು ಊರಿಗೇನೋ ಹೋಗಿ ಊಟನೂ ಸಹ ಮಾಡಿರಲಿಲ್ಲ, ಟೈಮ್ ಆಗೋಯ್ತು ಅಂತ ಒಂದೇ ಅವಸರಕ್ಕೆ ಬಂದೆ ಅಂತ ಹೇಳಿದ್ರು. ಸೊ ಫೈನಲಿ ಅವ್ರು ಬಂದಮೇಲೆ ಅವ್ರು ಹೇಳಿದ ಟೈಮ್ಗೆ ನಾವು ಫಾಸ್ಟಾಗಿ ನಮ್ಮ ವರ್ಕ್ನ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾಯಿತು. ಈ ಥರ ಕಮ್ಮಿ ಸಮಯದಲ್ಲಿ ವರ್ಕ್ ಮಾಡಿದಾಗ ನಮಗೆ ಯಾವುದೇ ಥರ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಸಿಗೋದೇ ಇಲ್ಲ. ಯಾಕೆಂತಂದರೆ ರೆಡಿ ಆದ ತಕ್ಷಣ ಹೊರಟ್ಬಿಡ್ತಾರೆ ಅಲ್ವಾ. ನಾವು ಅವಾಗ ಅವ್ರನ್ನ ಫೋರ್ಸ್ ಮಾಡಿ ಇಲ್ಲ ನಾವು ಒಂದು ಕ್ಲಿಪ್ಪಿಂಗ್ ತೊಗೊತೀವಿ, ಒಂದು ಫೋಟೋ ತೊಗೊತೀವಿ ಅಂತ ಕೇಳೋದಕ್ಕೂ ಆಗೋದಿಲ್ಲ. ಸೊ ಆ ಗ್ಯಾಪಲ್ಲಿ ಅಲ್ಲೊಂದು ಇಲ್ಲೊಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ನಮ್ಮ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟು ನಾವು ರಿಟರ್ನ್ ಹೊರಟ್ವಿ. ಇನ್ನು ಅವತ್ತಂತೂ ಊಟ ಮಾಡೋ ಹಾಗೆ ಇರಲಿಲ್ಲ. ಯಾಕೆಂತಂದರೆ ಮಧ್ಯಾಹ್ನ ನಾನ್ ವೆಜ್ ಅಲ್ವಾ ತಿಂದಿದ್ದು, ಜೀರ್ಣ ಆಗಿರಲಿಲ್ಲ. ಹಾಗಾಗಿ ಲೈಟಾಗಿ ಮಸಾಲೆ ಪುರಿನ ತಿಂದು ಹೋಗಿದ್ದಾಯಿತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಸೊ 5:30ಗೆಲ್ಲ ಹೊರಡಬೇಕಿತ್ತು. 5:30 5:45ಗೆ ಹೋಗಬೇಕು ಅಂತ ಹೇಳಿದರು. ಹಾಗಾಗಿ 5 o'clockಗೆಲ್ಲ ಎದ್ದು ರೆಡಿಯಾಗಿದ್ದಾಯಿತು. ಬಟ್ ಆದರೆ ನೆಕ್ಸ್ಟ್ ಡೇ ಏನಂದಿದ್ರು ಅಂತ ಅಂದರೆ, ಅವರು ಬೇರೆ ಕಡೆ ಬೇರೆ ರೂಮ್ಸಲ್ಲಿ ಇರ್ತೀವಿ, ಸೊ ಅಲ್ಲಿದು ನಾವು ಲೊಕೇಶನ್ ಕಳಿಸ್ತೀವಿ, ನೀವು ಅಲ್ಲಿಗೆ ಬಂದು ನಮಗೆ ರೆಡಿ ಮಾಡಿಕೊಡಿ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ಅವರು ಇನ್ನೂ ಲೊಕೇಶನ್ನ ಸೆಂಡ್ ಮಾಡಿರಲಿಲ್ಲ ನಮಗೆ. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಿಕೊಂಡು ನಾವು ಮನೆಯಿಂದ ಹೊರಟಾಗ್ಲೇ 6 ಗಂಟೆ ಏನೋ ಟೈಮ್ ಆಗಿತ್ತು. ನಾವು ಆ ಅಡ್ರೆಸ್ಸೆಲ್ಲ ಹುಡುಕಿ ಹೋಗೋಷ್ಟರೊಳಗಡೆ 6:30 ಏನೋ ಟೈಮ್ ಆಯಿತು. ಬಟ್ ಅವರು ನಮಗೆ 7:30ಗೆಲ್ಲ ರೆಡಿ ಇರಬೇಕು ಅಂತ ಹೇಳಿದರು. ಬಟ್ ಅವರು ನಮಗೆ ಲೊಕೇಶನ್ ಕಳಿಸಿದ್ದೇ ಲೇಟ್ ಆಯಿತು. ಹಾಗಾಗಿ ಹೋದ್ವಿ, ನಾವು ಒಂದು 6:30ಗೆಲ್ಲ ಹೋದ್ವಿ. ಬಟ್ ನಾವು ಅಲ್ಲಿ ರೂಮ್ಗೆ ಹೋದ್ರೂ ಇನ್ನೂ ನಮ್ಮ ನಾನ್ ಬ್ರೈಡ್ ಬಂದೇ ಇರಲಿಲ್ಲ. ಸೊ ಅಲ್ಲೂ ಸಹ ನಾವು ಮತ್ತೆ ಒಂದು 1/2 hour 3/4 ಗಂಟೆ ವೆಯ್ಟ್ ಮಾಡಿದ್ದಾಯಿತು. ಬೆಳಗ್ಗೆನೂ ಸಹ ಹಾಗೆ ಕಾಯಿಸಿದ್ರು. ಸರಿ ಅಂತ ಹೇಳಿಬಿಟ್ಟು ಅವ್ರು ಬಂದಮೇಲೆ ರೆಡಿ ಮಾಡಿಕೊಟ್ವಿ. ಬಟ್ ಆಮೇಲೆ ಇನ್ನೊಬ್ಬರು ಕ್ಲೈಂಟ್ ಬರಬೇಕಿತ್ತು. ಅವರು ತುಂಬ ದೂರದಿಂದ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಇವ್ರಿಗೆ ರೆಡಿ ಮಾಡಿ ಒಂದು ಚಿಕ್ಕ ಹುಡುಗಿಗೂ ಸಹ ಹೇರ್ ಸ್ಟೈಲ್ ಮತ್ತು ಸಿಂಪಲ್ಲಾಗಿ ಮೇಕಪ್ನ ಮಾಡಿದ್ವಿ. ಬಟ್ ಅದು ಯಾವುದೂ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಇನ್ನು ಇದೆಲ್ಲ ಆದಮೇಲೆ ಮತ್ತೆ ನಾವು 1 hour ವೆಯ್ಟ್ ಮಾಡಿದ್ದೀವಿ ಇನ್ನೊಬ್ಬರು ಕ್ಲೈಂಟ್ಗೆ. ಈ ಥರ ಅವತ್ತಂತೂ ಹೇಗೆ ಅಂತ ಅಂದರೆ, ಒಬ್ರಿಗೆ ರೆಡಿ ಮಾಡಿ ಮತ್ತೆ ಒಂದು 1/2 hour 3/4 ಗಂಟೆ ವೆಯ್ಟ್ ಮಾಡೋದು, ಇನ್ನೊಬ್ರಿಗೆ ರೆಡಿ ಮಾಡಿ ಮತ್ತೆ ಇನ್ನೊಂದು 1/2 hour 3/4 ಗಂಟೆ ವೆಯ್ಟ್ ಮಾಡೋದು. ಸೊ ಈ ಥರ ಕಾದಿದ್ದೇ ಆಯಿತು. ಇನ್ನೊಂದೇನಪ್ಪ ಅಂತಂದರೆ, ಆವತ್ತಿನ ದಿನದಿಂದನೇ ನಾನು ಹುಷಾರು ತಪ್ಪಿದ್ದು. ಜೊತೆಗೆ ಅವ್ರಿಗೂ ಸಹ ಅಂದರೆ ಮೇಡಮ್ಗೂ ಸಹ ಹುಷಾರಿರಲಿಲ್ಲ, ಅವ್ರಿಗೂ ಕೋಲ್ಡು, ನನಗೂ ಸಹ ಹುಷಾರಿರಲಿಲ್ಲ. ಸೊ ಈ ಥರ ಟೈಮಲ್ಲಿ ಕಾಯಬೇಕು ಅಂತ ಅಂದರೆ ಒಂಥರ ಹಿಂಸೆ ಅನಿಸುತ್ತೆ. ಸೊ ಫೈನಲಾಗಿ ಏನೂ ಮಾಡೋದಕ್ಕಾಗಲ್ಲ. ನಮಗೆ ಯಾವ ಥರ ವರ್ಕ್ ಹೆಂಗಿರುತ್ತೆ ಆ ಸಿಚುವೇಶನ್ನ ನಾವು ಹ್ಯಾಂಡಲ್ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ನೋಡ್ತಾ ಇರ್ಬೋದು, ಫೈನಲಾಗಿ ಇವರೇ ನಮ್ಮ ಲಾಸ್ಟ್ ಕ್ಲೈಂಟು. ಸೊ ಅವರು ಪಾಪ ತುಂಬ ದೂರದಿಂದ ಬರ್ತಿದ್ರು. ಹಂಗಾಗಿ ಸೊ ಅವ್ರಿಗೆ ವೆಯ್ಟ್ ಮಾಡಿ ನಾವು ರೆಡಿ ಮಾಡಿ ನಮ್ಮ ವರ್ಕ್ನ ಮುಗಿಸ್ಕೊಟ್ಬಿಟ್ಟು ರಿಟರ್ನು ಬಂದ್ವಿ ಅಂತಲೇ ಹೇಳ್ಬೋದು. ನಾನು ಮತ್ತು ಲಾವಣ್ಯ ಮೇಡಮ್ ಇಬ್ಬರು ಈಚೆ ಬರ್ತಿದ್ದಂಗೆ ಸ್ಟ್ರಾಂಗಾಗಿ ಒಂದು ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಸಿಕ್ಕಾಪಟ್ಟೆ ತಲೆನೋವು ಬರ್ತಿತ್ತು. ಹಾಗಾಗಿ ಇಬ್ಬರು ಸಹ ಸ್ಟ್ರಾಂಗಾಗಿ ಒಂದು ಕಾಫಿನ ಕುಡಿದು ರಿಟರ್ನ್ ನಾವು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು 2 days ಕಂಟಿನ್ಯೂಷನ್ ವ್ಲಾಗು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.